ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರೂಜಿ ಟೆಕ್ ಬ್ಲಾಗ್ಸ್. ತಮ್ಮನೆಲ್ಲ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು. ಇವತ್ತು ಬೇಸಿಕ್ ಕಂಪ್ಯೂಟರ್ನ ಪಾರ್ಟ್ 3 ಭಾಗ 3 ನೋಡೋಣ. ಸೊ ಇವತ್ತು ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ನ ಮುಖ್ಯ ಘಟಕಗಳನ್ನು ಇವತ್ತು ನೋಡೋಣ. ಸೊ ಅದನ್ನು ನೋಡೋದಕ್ಕಿಂತ ಮೊದಲು ನಾವು ಹಿಂದಿನ ಒಂದು ಬೇಸಿಕ್ ಕಂಪ್ಯೂಟರ್ನ ನೋಡ್ಕೊಳ್ಳೋಣ. ಸೊ ಕಂಪ್ಯೂಟರ್ನ ಇತಿಹಾಸನ ನೋಡಿದ್ವಿ, ಕಂಪ್ಯೂಟರ್ ಎಂದರೇನು ಅಂತ ನೋಡಿದ್ವಿ, ಕಂಪ್ಯೂಟರ್ನ ಫುಲ್ ಫಾರ್ಮನ್ನು ಕೂಡ ನೋಡಿದ್ವಿ. ಸೊ ಕಂಪ್ಯೂಟರ್ನ ಫ್ರಂಟ್ ವ್ಯೂ, ಬ್ಯಾಕ್ ವ್ಯೂ, ಆಮೇಲೆ ಕಂಪ್ಯೂಟರಿನ ಘಟಕಗಳು ಇವತ್ತು ನೋಡೋಣ. ಸೊ ಕಂಪೋನೆಂಟ್ ಆಫ್ ಕಂಪ್ಯೂಟರ್ ಅಂತ ಕರೀತೀವಿ. ಸೊ ಇಲ್ಲಿ ನೋಡ್ಬೋದು ಡಯಾಗ್ರಾಮನ್ನು, ಇಂಪಾರ್ಟೆಂಟು. ಸೊ ಅಷ್ಟರೊಳಗೆ ನಮ್ಮ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ನ ಸಪೋರ್ಟನ್ನು ಮಾಡಿರಿ. ಸೊ ಇವತ್ತು ನೋಡಿರಿ, ಫಸ್ಟಿಗೆ ಬರೋದು ಕೇಂದ್ರ ಸಂಸ್ಕರಣಾ ಘಟಕ, CPU, ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ ನಾವು ಇದನ್ನು. ಸೊ ನಿಮ್ಗೆ ಗೊತ್ತಿರ್ಬೋದು, ಇದು ಕಂಪ್ಯೂಟರ್ನ ಮೆದುಳು ಅಂತ ನಾವು ಇದನ್ನು ಕರಿತೀವಿ. ಸೊ ಇಲ್ಲಿ ನೋಡ್ಬೋದು, ಇದು CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇಲ್ಲಿ ನೋಡ್ಬೋದು, ಇಲ್ಲಿ ಪೋರ್ಟ್ಗಳು ಇರ್ತವೆ. ಸೊ ಒಂದು ಒಳಗಡೆ ಫ್ಯಾನ್ ಕೂಡ ಇರುತ್ತೆ, ಹೀಟನ್ನು ಕಡಿಮೆ ಮಾಡೋದಕ್ಕೆ. ಸೊ ಕಂಟಿನ್ಯೂಸ್ ಕಂಪ್ಯೂಟರ್ ಆನ್ ಇದ್ದರೆ ಫ್ಯಾನ್ ಈ ರೀತಿ ತಿರುಗ್ತಾ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದು ಡಯಾಗ್ರಾಮ್ ನಮ್ಮದು ಕಾಂಪೋನೆಂಟ್ ಆಫ್ ಕಂಪ್ಯೂಟರ್. ಸೊ ಕಾಂಪೋನೆಂಟ್ ಆಫ್ ಕಂಪ್ಯೂಟರ್ನ ನೋಡಿದ್ವಿ, ಕಂಪ್ಯೂಟರ್ನ ಮುಖ್ಯ ಘಟಕಗಳು ಅಂತ ಕರಿತೀವಿ. ಸೊ ಇದು ನಮ್ಮ ಡಯಾಗ್ರಾಮನ್ನು ನೀವು ನೋಟ್ ಮಾಡ್ಕೋಬೋದು. ಸೊ ಅದಾದ ನಂತರ ಕೇಂದ್ರ ಸಂಸ್ಕರಣಾ ಘಟಕ CPU ಅಂತೂ ಆಲ್ರೆಡಿ ನೋಡಿದ್ರಿ, ಬ್ರೈನ್ ಆಫ್ ಕಂಪ್ಯೂಟರ್ ಅಥವಾ ಮೆದುಳಿನ ಕಂಪ್ಯೂಟರ್ನ ಅಂತ ಕರಿತೀವಿ. ಅದಾದಮೇಲೆ ಮದರ್ ಬೋರ್ಡ್ ನೋಡಿರಿ, ಈ ಥರ ಇರುತ್ತೆ ಮದರ್ ಬೋರ್ಡ್. ಇದು ಕಂಪ್ಯೂಟರ್ನ ಮುಖ್ಯ ಸರ್ಕ್ಯೂಟ್ ಬೋರ್ಡ್ ಆಗಿರ್ತದೆ. CPU, RAM ಮತ್ತು ಇತರ ಭಾಗಗಳನ್ನ ಇದು ಸಂಪರ್ಕಿಸುತ್ತದೆ ಅಂತ ನೋಡ್ಬೋದು. ಸೊ ಅದಾದ ನಂತರ ಮೆಮೊರಿ ಬರುತ್ತೆ. ಸೊ ರ್ಯಾಮ್ ಅಂತ ಕರಿತೀವಿ. ಸೊ ನಾವು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಇದು ಟೆಂಪ್ರರಿ ಮೆಮೊರಿ ಆಗಿರುತ್ತೆ. ಸೊ ಅಲ್ಪಾವಧಿ ಅಥವಾ ತಾತ್ಕಾಲಿಕ ಸಂಗ್ರಹಣೆಗಳನ್ನ ಇದು CPU ಡೇಟಾಗಳನ್ನು ಸಂಗ್ರಹಿಸುತ್ತದೆ ಅಂತ ಹೇಳ್ಬೋದು. ಸೊ ಅದಾದ ನಂತರ ನೋಡ್ಬೋದು, ಇಲ್ಲಿ ಇನ್ಪುಟ್ ಸಾಧನಗಳನ್ನು ನೀವು ನೋಡಿದ್ರಿ. ಸೊ ಆಮೇಲೆ ಔಟ್ಪುಟ್ ಸಾಧನಗಳು ಇಲ್ಲಿದೆ. ಸೊ ಈ ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋ ತುಂಬ ಲೆಂತಿ ಆಗಿರೋದ್ರಿಂದ ಸೊ ಮಾಡೋಕ್ಕಾಗಿಲ್ಲ. ಸೊ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.